ಸೊ ಅರ್ಜುನನಿಗೆ ಈ ನಾಟ್ಯ ಬರ್ತಿತ್ತ ಅಥವಾ ಅಲ್ಲಿ ಅವನು ಯಾರ್ಯಾರಿಗೆ ನಾಟ್ಯ ಕಲಿಸ್ತಾ ಇದ್ದ, ಆ ನಾಟ್ಯ ಕಲಿಸುವಾಗ ಏನಾದರೂ ಯಾರಿಗಾರು ಅನುಮಾನ ಬಂದಾಗ ಯಾವ ರೀತಿ ನಡ್ಕೊಳ್ತಾ ಇದ್ದ. ಸೊ ಬೃಹನ್ನಳೆಯಾಗಿ ಅರ್ಜುನ ಅಲ್ಲಿ ಯಾವ ರೀತಿ ತನ್ನ ತನವನ್ನು ಕಾಪಾಡಿಕೊಂಡ, ತನ್ನ ರಹಸ್ಯವನ್ನು ಕಾಪಾಡಿಕೊಂಡ. ನೃತ್ಯ ಸಂಗೀತಗಳನ್ನು ಇವತ್ತಿನಗಿಂತ ಹೆಚ್ಚಾಗಿ ಕಲಿತಿರ್ತಾ ಇದ್ರು ಅನ್ನೋದು ಗೊತ್ತಾಗತ್ತೆ. ಕಲೆ ಅನ್ನೋದು ಕಾಮನ್ ಸಬ್ಜೆಕ್ಟ್ ಆಗಿತ್ತು ಅಂತ ಅನ್ಸುತ್ತೆ. ರಾಜಕುಮಾರರಿಗಂತೂ ಅದು ಕಂಪಲ್ಸರಿ ಇತ್ತು. ಅವಳೊಬ್ಬಳೇ ಕಲಿಯೋದಿಲ್ಲ, ಅವಳ ಸಹಪಾಠಿಗಳಾಗಿ ಇರ್ತಾರೆ, ಊರ್ನವ್ರು ಇರ್ತಾರೆ. ಅಲ್ಲಿದ್ದಾಗ ಊರ್ವಶಿ ಅವನನ್ನು ಬಯಸಿದಳು ಅಂತ ಒಂದು ಕಥೆ. ಅದನ್ನು ಈ 1 ವರ್ಷದಲ್ಲಿ ಅವನು ಶಾಪ ಪರಿಮಾರ್ಜನೆ ಮಾಡಿಕೊಂಡ ಅಂತ ಆ ಕಥೆ ಹೇಳುತ್ತೆ. ಇದಾದ ನಂತರದಲ್ಲಿ ಬರುವಂಥ ಭಾಳ ದೊಡ್ಡ ಒಂದು ಹೆಸರು ಅಂತಂದರೆ ಬೃಹನ್ನಳೆ. ನೀವು ಆಗಲೇ ಹೇಳಿದಾಗೆ ಅರ್ಜುನ ಬೃಹನ್ನಳೆಯಾಗಿ ಪ್ರವೇಶ ಪಡಿತಾನೆ ಅಂತ. ಸೊ ಅರ್ಜುನನಿಗೆ ಈ ನಾಟ್ಯ ಬರ್ತಿತ್ತ ಅಥವಾ ಅಲ್ಲಿ ಅವನು ಯಾರ್ಯಾರಿಗೆ ನಾಟ್ಯ ಕಲಿಸ್ತಾ ಇದ್ದ, ಆ ನಾಟ್ಯ ಕಲಿಸುವಾಗ ಏನಾದರೂ ಯಾರಿಗಾರು ಅನುಮಾನ ಬಂದಾಗ ಯಾವ ರೀತಿ ನಡ್ಕೊಳ್ತಾ ಇದ್ದ. ಸೊ ಬೃಹನ್ನಳೆಯಾಗಿ ಅರ್ಜುನ ಅಲ್ಲಿ ಯಾವ ರೀತಿ ತನ್ನ ತನವನ್ನು ಕಾಪಾಡಿಕೊಂಡ, ತನ್ನ ರಹಸ್ಯವನ್ನು ಕಾಪಾಡಿಕೊಂಡ. ಅರ್ಜುನನಿಗೆ ನೃತ್ಯ ಮತ್ತು ಸಂಗೀತ ಬರ್ತಾ ಇತ್ತು. ಓಕೆ. ಆಗ ಅಂದರೆ ಆಗ ಆ ಕಾಲ ಅಂತ ನೋಡಿದಾಗ ನೃತ್ಯ ಸಂಗೀತಗಳನ್ನು ಇವತ್ತಿನಗಿಂತ ಹೆಚ್ಚಾಗಿ ಕಲಿತಿರ್ತಾ ಇದ್ರು ಅನ್ನೋದು ಗೊತ್ತಾಗತ್ತೆ. ಓಕೆ. ಅಂದರೆ ಈ ನೃತ್ಯ ಮತ್ತು ಸಂಗೀತ ಅನ್ನೋದು ಗುರುಕುಲಗಳಲ್ಲಿ ಒಂದು ಜನರಲ್ ಎಜುಕೇಷನ್ ಆಗಿ ಸಿಕ್ಕಿರ್ತಾ ಇತ್ತು ಅಂತ. ಈಗ ಉದಾಹರಣೆಗೆ ನಾವು ಈಗ ಜನರಲ್ಲಾಗಿ ಒಂದು SSLC ಹೋಗುವಾಗ ಒಂದು ಮ್ಯಾಥ್ಸು, ಒಂದು ಸೈನ್ಸು, ಒಂದು ಹಿಸ್ಟ್ರಿ, ಒಂದು ಭೂಗೋಳ, ಒಂದು ನಮ್ಮ ಸಂವಿಧಾನದ ಪರಿಚಯ, ಒಂದು ಲ್ಯಾಂಗ್ವೇಜ್, ಇವುಗಳನ್ನೆಲ್ಲ ಕಂಪಲ್ಸರಿ ಕಲಿತೀವಿ. ಮುಂದೆ ನಾವು ಯಾವುದೋ ಒಂದು ಸಬ್ಜೆಕ್ಟ್ ಇಟ್ಕೊಂಡು ಡಿಗ್ರಿ ಮಾಡ್ಕೊಂಡು ಹೋಗ್ತೀವಿ. ಹೌದು. ಆದರೆ ಇಷ್ಟು ವಿಷಯಗಳು ಪ್ರತಿಯೊಂದು ವ್ಯಕ್ತಿಗೂ ಗೊತ್ತಿರಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ದೀವಿ. ಆಮೇಲೆ ಟೀಕೆ ಮಾಡ್ತಾ ಇರ್ತಾರೆ, ಯಾವತ್ತು ಕಲ್ತು ಗಣಿತ ನನ್ನ ಬದುಕಿಗೆ ಬೇಕಾಗಿಲ್ಲ. ಅದು ಹಂಗಲ್ಲ. ಒಬ್ಬ ಮನುಷ್ಯ ಬದುಕುವಾಗ ಕಾಮನ್ ಆಗಿ ಅವನಿಗೆ ಏನು ಬೇಕಾಗುತ್ತೆ, ಒಂದಿಷ್ಟು ವಿಷಯ ಅಂತ ಒಂದು ನೋಡಬೇಕಾಗತ್ತೆ. ಅಲ್ಲಿ ಇದನ್ನು ಕಾಮನ್ ಸಬ್ಜೆಕ್ಟ್ ಅಂತ ಈಗ ಅಂದ್ಕೊಂಡಿದೆ ಇವತ್ತಿನ ಶಿಕ್ಷಣ ವ್ಯವಸ್ಥೆ. ಆದರೆ ಅವತ್ತು ನೋಡಿದಾಗ ಕಲೆ ಅನ್ನೋದು ಕಾಮನ್ ಸಬ್ಜೆಕ್ಟ್ ಆಗಿತ್ತು ಅಂತ ಅನ್ಸುತ್ತೆ. ಹಾಗಾಗಿ ನೃತ್ಯ ಸಂಗೀತ ಇವುಗಳನ್ನು ಸಹಜವಾಗಿ ಕಲಿತಾ ಇದ್ರು. ಅದರಲ್ಲೂ ರಾಜಕುಮಾರರಿಗಂತೂ ಅದು ಕಂಪಲ್ಸರಿ ಇತ್ತು. ಈಗ ರಾಮನ ಬಗ್ಗೆ ಬರುತ್ತೆ, ಸಂಗೀತ ವಿದ್ವಾಂಸ ಅವನು ಅಂತ. ರಾಮ ದೊಡ್ಡ ಸಂಗೀತ ವಿದ್ವಾಂಸ ಅಂತ ಉಲ್ಲೇಖ ಬರುತ್ತೆ. ಇವುಗಳಲ್ಲಿ ಬಂದಾಗ ಈಗ ಅರ್ಜುನನಿಗೆ ಅದು ಚೆನ್ನಾಗಿ ಗೊತ್ತಿತ್ತು ಅಂತಲೇ ಬರುತ್ತೆ. ಅದು ಮೊದಲೇ ಗೊತ್ತಿತ್ತು ಅದು ಅಂತ, ಇದಕ್ಕಾಗಿ ಏನೋ ಒಂದು ವ್ಯವಸ್ಥೆ ಮಾಡ್ಕೊಂಡಿಲ್ಲ. ಹಾಗಾಗಿ ಅವರಲ್ಲಿ ಇದು ಸಹಜವಾಗಿ ಇತ್ತು ಅದು ಅಂತ. ಕೃಷ್ಣ ಅಂತ ಬಂದಾಗ ಕೊಳಲು ಒತ್ತಿದ್ದ ಅಂತ ಬರುತ್ತೆ. ರಾಜಕುಮಾರಿಯರಂತೂ ಹೇಗೂ ಕಲಿತಿರ್ತಾ ಇದ್ರು ನೃತ್ಯ ಸಂಗೀತಗಳನ್ನು, ವಾದ್ಯಗಳನ್ನು, ವೀಣೆ ಇತ್ಯಾದಿಗಳನ್ನೆಲ್ಲ ಇವರು ಕಲಿತಿರ್ತಾ ಇದ್ರು. ಹಾಗಾಗಿ ಅವನಿಗೆ ಗೊತ್ತಿತ್ತು. ಅದು ಗೊತ್ತಿದ್ದರಿಂದಾಗಿ ಅವನು ಕಲಿಸ್ತಾ ಹೋದ. ಯಾರಿಗೆ ಅಂದರೆ ಅಂತಃಪುರದವರಿಗೆ ಮುಖ್ಯವಾಗಿ. ಅಂತಃಪುರದಲ್ಲಿ ಯಾರು ಅಂದರೆ ರಾಜಕುಮಾರಿ ಉತ್ತರೆ. ಅವಳೊಬ್ಬಳೇ ಕಲಿಯೋದಿಲ್ಲ, ಅವಳ ಸಹಪಾಠಿಗಳಾಗಿ ಇರ್ತಾರೆ, ಊರ್ನವ್ರು ಬರ್ತಾ ಇದ್ರು. ವಿರಾಟ ಒಂದು ನೃತ್ಯ ಭವನ ಅಂತಲೇ ಕಟ್ಟಿಸಿದ್ದ ಅಂತ ಬರುತ್ತೆ. ಮುಂದೆ ಕೀಚಕನ ವಧೆ ಆಗೋದು ಅದೇ ಜಾಗದಲ್ಲಿ. ನೃತ್ಯ ಭವನ ಅಂತ ಒಂದು ಕಟ್ಟಿಸಿದ್ದ. ಅದು ಅಲ್ಲಿಗೆ ಬೆಳಗಿನಿಂದ ಸಂಜೆವರೆಗೆ ಅಲ್ಲಿ ತರಗತಿಗಳು ನಡೀತಾ ಇತ್ತು ನೃತ್ಯ ಭವನದಲ್ಲಿ. ಅಂದರೆ ಅಂತಃಪುರದ ಒಳಗಡೆ ಅರ್ಜುನ ಹೇಳ್ಕೊಡ್ತಾ ಇದ್ದಿದ್ದಲ್ಲ, ನೃತ್ಯ ಭವನದಲ್ಲಿ ಹೇಳ್ಕೊಡ್ತಾ ಇದ್ದಿದ್ದು. ಅಂದರೆ ನೃತ್ಯ ಕಲಿಯೋದಕ್ಕೆ ಒಂದು ಬಿಲ್ಡಿಂಗ್ ಅನ್ನು ತಯಾರು ಮಾಡ್ತಾ ಇದ್ರು. ಆಗ ಅಲ್ಲಿಗೆ ಅಂತಃಪುರದವರು ಹೋಗ್ತಾ ಇದ್ರು, ಸಾರ್ವಜನಿಕರು ಬಂದು ಕಲಿತಾ ಇದ್ರು ಅನ್ನೋದು ಕಾಣಿಸುತ್ತೆ. ಹಾಗಾಗಿ ಅರ್ಜುನ ಅಲ್ಲಿ ಕಲಿಸೋದಕ್ಕೆ ಆರಂಭ ಮಾಡ್ದ. ಇನ್ನೊಂದು ಒಂದು ಕಥೆ ಇದೆ, ಅದು ಮೂಲ ಮಹಾಭಾರತದಲ್ಲಿ ಇಲ್ಲ, ಪಾಠಾಂತರಗಳಲ್ಲಿವೆ. ಅರ್ಜುನ ಅಂದರೆ ಹೇಗೆ ತನ್ನ ರಹಸ್ಯವನ್ನು ಕಾಪಾಡಿಕೊಂಡ ಅಂತ ನೀವು ಹೇಳಿದ್ರಲ್ಲ, ಅದು ಊರ್ವಶಿ ಶಾಪ ಇತ್ತು ಅಂತ ಒಂದು ಕಥೆಗಳಿವೆ. ಪಾಠಾಂತರಗಳಲ್ಲೇ, ಮಹಾಭಾರತದ ಪಾಠಾಂತರಗಳಲ್ಲೇ ಆಮೇಲೆ ಹುಟ್ಟಿದ ಕಥೆಯೂ ಅಲ್ಲ. ಆದರೆ ಮಹಾಭಾರತದ ಮೂಲದಲ್ಲಿ ಅದಿಲ್ಲ ಅಂತ ಹೇಳ್ತಾರೆ ವಿದ್ವಾಂಸರು. ಕ್ರಿಟಿಕಲ್ ಎಡಿಷನಲ್ಲಿ ಅದನ್ನು ತಗೊಂಡಿಲ್ಲ. ಅದೆಲ್ಲಿ ಅಂದರೆ ಅರ್ಜುನ ಸ್ವರ್ಗಕ್ಕೆ ಹೋಗಿರ್ತಾನಲ್ಲ, 5 ವರ್ಷ ಸ್ವರ್ಗದಲ್ಲಿರ್ತಾನೆ ಈ ವನವಾಸದ ಹೊತ್ತಿನಲ್ಲಿ. ಅವನು ಇಂದ್ರ ಕರೆಸ್ಕೊಂಡಿರ್ತಾನೆ. ಅವನಿಗೆ ಅಲ್ಲಿ ಬೇರೆ ಬೇರೆ ಅಸ್ತ್ರಗಳನ್ನೆಲ್ಲ ಕೊಡ್ತಾರೆ ಅವರು. ಅಲ್ಲಿದ್ದಾಗ ಊರ್ವಶಿ ಅವನನ್ನು ಬಯಸಿದಳು ಅಂತ ಒಂದು ಕಥೆ. ಅದು ಊರ್ವಶಿ ಈ ವಂಶದ ಅತ್ಯಂತ ಹಿಂದಿನ ದೊರೆ ಪುರೂರವನ ಪತ್ನಿಯಾಗಿದ್ದವಳು, ಬಹಳ ಹಿಂದೆ ಅದು. ಹಾಗಾಗಿ ಇವನು ಅರ್ಜುನ ಸ್ವೀಕಾರ ಮಾಡಲಿಲ್ಲ, ಅವಳನ್ನು ಒಪ್ಪಲಿಲ್ಲ ಅಂತ. ಅಪ್ಸರೆಯರಲ್ಲಿ ಹಾಗೊಂದು ಇಲ್ಲ. ಆದರೆ ಅರ್ಜುನ ಒಪ್ಪಲಿಲ್ಲ ಅಂತ ಆ ಕಥೆ. ಒಪ್ಪದೇ ಇದ್ದಾಗ ಅವಳು ಶಪಿಸಿದಳು ಅಂತ, ನಪುಂಸಕನಾಗುವಂತೆ ಶಪಿಸಿದಳು. ಅದನ್ನು ಈ 1 ವರ್ಷದಲ್ಲಿ ಅವನು ಶಾಪ ಪರಿಮಾರ್ಜನೆ ಮಾಡಿಕೊಂಡ ಅಂತ ಆ ಕಥೆ ಹೇಳುತ್ತೆ. ಮೂಲದಲ್ಲಿ ಇಲ್ಲದ ಕಥೆ ಅದು. ಮೂಲದ ಪ್ರಕಾರ ಅವನು ಹಾಗೆ ವರ್ತಿಸಿದ. ಅಂದರೆ ಅವರು 5-6 ಜನ
ಅದಕ್ಕೆ ಹೇಗೆ ಬೇಕೋ ಹಾಗೆ ವರ್ತನೆ ಮಾಡಿದ್ದಾರೆ ಅವರು ಪಕ್ಕ. ಹಾಗಾಗಿ ಅವನು ಗೊತ್ತಾಗದೇ ಇರುವಂತೆ ಮಾಡದ, ನೃತ್ಯ ಕಲಿಸದ, ಸಂಗೀತ ಅಲ್ಲ, ಅವನು ನೃತ್ಯ ಕಲಿಸ್ಕೊಂಡೇ ಇದ್ದ ಅಲ್ಲಿ. ಓಕೆ. ಆದರೆ ಅವನು ಶಿಖಂಡಿ ಅನ್ನುವಂಥ ವಿಚಾರದಲ್ಲೂ ಸಹ ಯಾರಿಗೂ ಏನು ಅನುಮಾನ ಬರದ ಹಾಗೆ ಅವನು ನಡ್ಕೊಂಡ. ಏನು ಸೊ ಅಷ್ಟರ ಮಟ್ಟಿಗೆ ಅವನು ರಾಜಕುಮಾರಿಯರಿಗೂ ಮತ್ತು ಸಾರ್ವಜನಿಕರು ಎಲ್ರಿಗೂ ಕಲಿಸದ, ನೃತ್ಯ ಕಲಿಸ್ಕೊಂಡೇ ಬಂದ. ರಾಜಕುಮಾರಿಯವರು ಅಂತಃಪುರದಲ್ಲಿ ಪುರುಷರನ್ನು ಬಿಡಲ್ಲ. ಓಕೆ. ಗಂಡಸರಿ ಪ್ರವೇಶ ಇಲ್ಲ ಅಂತಃಪುರದಲ್ಲಿ, ಆದರೆ ಇವ್ರಿಗೆ ಪ್ರವೇಶ ಇತ್ತು. ತೃತೀಯ ಲಿಂಗಿಯರಿಗೆ ಅಂತಃಪುರ ಪ್ರವೇಶ ಇತ್ತು. ಹೆಚ್ಚಿನ ಕೆಲಸಗಳನ್ನ ಅಲ್ಲಿ ಅಧಿಕಾರಿಗಳನ್ನ ತೃತೀಯ ಲಿಂಗಿಗಳಿಗೆ ಕೊಡ್ತಾ ಇದ್ರು ಅವರು. ಅವರು ಗಂಡಸರನ್ನ ರಾಜರುಗಳು ಅಲೋ ಮಾಡ್ತಾ ಇರ್ಲಿಲ್ವಲ್ಲ, ಒಬ್ಬ ಮಂತ್ರಿ ಕೂಡ ಹೋಗಾಗಿರ್ಲಿಲ್ಲ ಅಲ್ಲಿ. ಅಲ್ಲಿ ಯಾರು ಇರ್ತಾ ಇದ್ರು ಅಂದ್ರೆ ತೃತೀಯ ಲಿಂಗಿಗಳು ಇರ್ತಾ ಇದ್ರು. ಎಲ್ಲಾ ಮಟ್ಟದ ಕೆಲಸಗಳನ್ನ ಅವರಿಗೆ ಕೊಡ್ತಾ ಇದ್ರು. ಅವನೇ ಮ್ಯಾನೇಜರ್ ಆಗಿರ್ತಿದ್ದ ಇಡೀ ಅಂತಃಪುರಕ್ಕೆ, ಅಷ್ಟು ಸಾಮರ್ಥ್ಯ ಇದ್ದವನೊಬ್ಬ ಸಿಕ್ಕಿದ್ರೆ. ಇಲ್ಲ ಅಂತ ಅಂದ್ರೆ ಅವನೇ ಇನ್ಯಾವುದೋ ಕೆಲಸ ಅವರವರ ಸಾಮರ್ಥ್ಯ ಅಧ್ಯಯನಕ್ಕೆ ತಕ್ಕಂತೆ ಕೆಲಸ ಕೊಡ್ತಾ ಇದ್ರು. ಅಂದ್ರೆ ನಾವು ಈಗ ತೃತೀಯ ಲಿಂಗಿಗಳಿಗೆ ವಿಶೇಷ ಸವಲತ್ತು ಬೇಕು, ವಿಶೇಷ ಮೀಸಲಾತಿ ಬೇಕು ಅನ್ನುವಂಥ ಕೂಗು ಈಗ ಕೇಳಿ ಬರ್ತಾ ಇದೆ. ಬಹುಶಃ ಆವಾಗಲೇ ಈ ನಡುವಿನ ಕಾಲ ಇದೆಯಲ್ಲ, ಮಧ್ಯದ ಕಾಲಗಳು, ಅದು ಯಾಕೋ ಗೊತ್ತಿಲ್ಲ, ಅಲ್ಲಿ ಸಾಕಷ್ಟು ವಿಷಯಗಳ ಲೋಪ ಆಗಿದೆ. ನಾವು ಈ ತೃತೀಯ ಲಿಂಗಿಗಳನ್ನು ಬಹಳ ನಿರ್ಲಕ್ಷ್ಯ ಮಾಡಿರೋದು ಕಾಣಿಸುತ್ತೆ ಈ ಶತಮಾನಗಳಲ್ಲಿ. ಹಾಗಾಗಿ ಕೂಗಿಗೆ ಹೊಸದಾಗಿ ಎದ್ದುತ್ತದು. ಅಂದ್ರೆ ಪ್ರಾಚೀನ ಅಂತ ನೋಡಿದ್ರೆ ಅವ್ರು ಇಲ್ಲಿ ಎಲ್ಲ ಕಡೆಗೆ ನ್ಯಾಯ ಕೊಟ್ಟಿರೋದು ಕಾಣಿಸುತ್ತೆ. ಈಗ ನೋಡಿ, ಈಗ ಮೊನ್ನೆವರೆಗೂ ತೃತೀಯ ಲಿಂಗಿಗಳನ್ನ ಯಾರು ಮನೇಲಿ ಇಟ್ಕೊಳ್ಳೋದು, ಆಫೀಸಲ್ಲಿ ಕೆಲಸ ಕೊಡೋದು ಮಾಡ್ತಿದ್ದ ಅಂದ್ರೆ ಮಾಡ್ತಿರ್ಲಿಲ್ಲ ಅನ್ನೋದು ಗೊತ್ತು ನಮ್ಗೆ. ಅರ್ಜುನನ ಹೆಂಗ್ ಸ್ವೀಕಾರ ಮಾಡಿದ್ರು, ಅರಮನೆ ಹೆಂಗ್ ಸ್ವೀಕಾರ ಮಾಡ್ತಾ ಅವ್ನು ಹೇಳ್ಕೊಂಡು ಬರ್ತಾ ಇದ್ದ, ನಾನು ಇದು ಅಂತ ಅಧಿಕೃತವಾಗಿ ಮುಚ್ಚಿಡ್ತನೂ ಇಲ್ಲ. ಅವನನ್ನ ಬಹಳ ಗೌರವಯುತವಾಗಿ ಸ್ವೀಕಾರ ಮಾಡಿ ಅವನನ್ನ ನೃತ್ಯಾಚಾರ್ಯನನ್ನಾಗಿ ಮಾಡಿ ಅರ್ಜುನನ ಬಹಳ ಗೌರವದಿಂದ ನೋಡ್ಕೊಂಡ್ರು ಅವರು. ಅಂದ್ರೆ ಆ ತೃತೀಯ ಲಿಂಗಿ ಆಗಿದ್ದ ಅನ್ನೋದು ಅವತ್ತಿನವರಿಗೆ ಸಮಸ್ಯೆನೇ ಅಲ್ಲ ಅಂತಾಯ್ತು. ಮತ್ತು ಅವರಿಗೊಂದು ಆ ನ್ಯಾಯ ಒದಗಿತ್ತು ಅಂತ. ಮಧ್ಯಕಾಲದಲ್ಲಿ ಏನೇನೋ ಲೋಪ ಆಗಿದೆ, ಅದರಲ್ಲಿ ಅದು ಲೋಪ ಆಯಿತು. ಹಾಗಾಗಿ ಅದೀಗ ಮತ್ತೊಂದು ಸಲ ರಿಪೀಟ್ ಆಗ್ತಾ ಇದೆ ಅಂತಲೇ ಹೇಳಬೇಕು. ಹೇಳ್ತಾ ಆವಾಗಲೇ ಒಂದು ಕೀಚಕ ವಧೆ ಅನ್ನುವಂಥ ಒಂದು ವಿಚಾರ ಎತ್ತಿದ್ರು. ಸೊ ಈ ಕೀಚಕ ಅನ್ನುವಂಥವನನ್ನು ವಧೆ ಮಾಡಲಾಯಿತು ಅಂತ. ಸೊ ಏನೋ ಆತ ಏನೋ ದ್ರೌಪದಿ ಮೇಲೆ ಕಣ್ಣು ಹಾಕ್ದ ಅಂತ, ಆಮೇಲೆ ಏನೋ ಬಂದು ಆತನ ವಧೆ ಆಯಿತು ಅಂತ. ಇದು ಯಾರು, ಇದು ಕೀಚಕ ಯಾರು, ಇವನು ದ್ರೌಪದಿ ಮೇಲೆ ಕಣ್ಣಿಟ್ಟಿದ್ದು ಯಾಕೆ, ಅವನ ವಧೆ ಹೇಗಾಯಿತು? ಇವನು ಕೀಚಕ ಅಲ್ಲಿಯ ಸೇನಾಧಿಪತಿಯಾಗಿದ್ದ, ಮತ್ಸ್ಯ ರಾಜ್ಯದ ಸೇನಾಪತಿಯವನು. ಬಹಳ ಬಹಳ ಶೂರ, ಬಹಳ ಶೂರ. ಅವನು ಸೂತ ವಂಶಕ್ಕೆ ಸೇರಿದವನು. ಅಂದರೆ ಸೂತರು ಅಂದರೆ ಶೂದ್ರರ ಗುಂಪಿಗೆ ಸೇರ್ತಾರೆ. ಆದರೆ ಮಹಾವೀರ ಅವನು, ಅಲ್ಲಿಯ ಸೇನಾಪತಿ. ಅವನಿಗೆ ಎಷ್ಟು ಹಿಡಿತ ಇತ್ತು ಅಂದರೆ ಅವನೇ ಆಳ್ತಾ ಇದ್ದಾನ, ವಿರಾಟ್ ಆಳ್ತಾ ಇದ್ದಾನ ಅಂತ ಗೊತ್ತಿಲ್ಲದೆ ಇರುವಷ್ಟು ಪ್ರಭುತ್ವ ಇತ್ತು ಅವನಿಗೆ. ಅವನ ಭಯದಿಂದಾಗಿಯೇ ಶತ್ರುಗಳು ಮತ್ಸ್ಯ ದೇಶದ ಮೇಲೆ ದಾಳಿ ಮಾಡ್ತಾ ಇರಲಿಲ್ಲ ಅನ್ನುವಷ್ಟಿತ್ತು. ವಾಸ್ತವವಾಗಿ ವಿರಾಟ ಶೂರ, ವಿರಾಟನ ತಮ್ಮಂದಿರಿದ್ದಾರೆ, ಅವರು ಶೂರವರು. ಅವರೆಲ್ಲ ಕುರುಕ್ಷೇತ್ರ ಯುದ್ಧಕ್ಕೆ ಬರ್ತಾರೆ, ಬಹಳ ಹೋರಾಟ ಮಾಡ್ತಾರೆ ಪಾಂಡವರ ಪರವಾಗಿ ಅವರೆಲ್ಲ. ಅಷ್ಟು ಶೂರರ ನಡುವೆಯೂ ಹೆಸರಿದ್ದಿದ್ದು ಕೀಚಕನಿಗೆ. ಅವನ ಅಂಥ ಶೂರ ಅವನು. ಅವನು ವಿರಾಟನ ಹೆಂಡತಿ ಸುದೇಶ್ನೆಯ ತಮ್ಮ. ಅವನು ಒಬ್ಬ ಅಲ್ಲ, ಅವನಿಗೆ ಮತ್ತೆ 100 ಜನ ತಮ್ಮಂದರು, ಉಪಕೀಚಕರು ಅಂತ ಕರೀತಾರೆ. ಅವ್ರದ್ದೊಂದು ದೊಡ್ಡ ಖಾನ್ದಾನೇ ಇತ್ತು ಅಲ್ಲಿ. ಹಾಗಾಗಿ ಅವನು ಸೇನಾಧಿಪತಿಯಾಗಿದ್ದ, ಎಲ್ಲ ಇದಾಗಿತ್ತು, ಇದ್ದ. ದುಷ್ಟ ಮನುಷ್ಯ, ಸ್ವಭಾವದಲ್ಲಿ ದುಷ್ಟ. ವೀರ ಹೌದು, ರಾಜ್ಯ ಕಾಯೋನು ಹೌದು, ದೇಶ ಕಾಯೋನು ಹೌದು, ಅವ್ರಿಗೆ ಅವನು ಬೇಕೇ ಬೇಕು, ಅವೆಲ್ಲವೂ ಹೌದು. ದುಷ್ಟ ಅಂದರೆ ಈ ದುಷ್ಟತನವನ್ನು 2 ಥರ ಹೇಳ್ತೀವಿ ನಾವು. ಇನ್ನೊಬ್ಬರದ್ದನ್ನು ಹಾಳು ಮಾಡಬೇಕು ಅಂತ ಹೋಗುವ ದುಷ್ಟತನ ಒಂದು, ಚಪಲದ ದುಷ್ಟತನ ಒಂದು. ಈಗ ದುರ್ಯೋಧನನಿಗೆ ಅವರ ರಾಜ್ಯ ಕಿತ್ತುಕೋಬೇಕು ಅಂತ ಲೋಭದ ದುಷ್ಟತನ ಇದೆ ಅದರಲ್ಲಿ. ಇವನದ್ದು ಹಂಗಲ್ಲ ಅಲ್ಲ, ಆ ಥರದ್ದಲ್ಲ. ಆದರೆ ಒಂದು ಸ್ತ್ರೀ ಚಾಪಲ್ಯ ಇತ್ತು ಅವನಿಗೆ. ಬರೀ ದ್ರೌಪದಿ ಒಬ್ಬಳೇ ಅಲ್ಲ, ಒಟ್ಟಾರೆ ಸ್ತ್ರೀ ಸೌಂದರ್ಯರು ಅಂತ ಕಂಡ್ರೆ ತಾನು ಅನುಭವಿಸಬೇಕು ಅಂತ ಬಯಸ್ತಾ ಇದ್ದ ಮನುಷ್ಯ ಅಷ್ಟೇನೆ. ಹಣ ಇತ್ತು, ಅಧಿಕಾರ ಇತ್ತು, ಸಾಮರ್ಥ್ಯ ಇತ್ತು, ಶೂರ ವೀರ ಹೆಸರಿತ್ತು, ಎಲ್ಲ ಹೆದರ್ತಾ ಇದ್ರು, ಭೀತರಾಗಿದ್ರು ಎಲ್ಲರೂ. ಅವ್ನು ಬಹಳ ಹೆದರಿಕೆ ಇಟ್ಕೊಂಡಿದ್ದ. ಹಾಗಾಗಿ ಅದೊಂದು ಚಪಲ ಇತ್ತು ಅವನಿಗೆ. ಅವನು ಅಂತಃಪುರದಲ್ಲಿ ಬೇರೆ ಯಾರಿಗೂ ಪ್ರವೇಶ ಇರಲ್ಲ, ಬೇರೆ ಒಂದು ಸೇನಾಧಿಪತಿ ಆದ್ರೂ ಬರೋಕ್ಕಾಗಲ್ಲ. ಇವನು ಮಹಾರಾಣಿ ತಮ್ಮ. ಹಾಗಾಗಿ ಇವನಿಗೆ ಅಂತಃಪುರಕ್ಕೊಂದು ಪ್ರವೇಶ ಇತ್ತು. ಅಕ್ಕನ ಹತ್ರ ಹೋಗಿ ಬಂದು ಮಾಡ್ತಾ ಇದ್ದ ಅವನು. ಇಲ್ಲೇ ಇದ್ದ ದ್ರೌಪದಿ ಅವನ ಕಣ್ಣಿಗೆ ಬೀಳೋಕೆ ಸಾಧ್ಯವೇ ಇಲ್ಲ. ಇವನು ಒಂದು ದಿನ ಹೋದಾಗ ಕೀಚಕ, ಅವಳು ಕಾಣಿಸಿದ್ಲು
ದ್ರೌಪದಿ ಕಾಣಿಸ್ತಾನೆ. ಬಹಳ ಅದ್ಭುತವಾದ ಸೌಂದರ್ಯ ಅವಳದ್ದು. ಮಹಾಭಾರತ ವರ್ಣಿಸುತ್ತೆ. ಯಾರು ನೋಡಿದ್ರು ಅವಳು ಸುದೇಶ್ನೆಯೇ ಹೇಳಿರ್ತಾಳೆ, ನಿನ್ನನ್ನು ನೋಡಿದ್ರೆ ನನಗೆ ಕಣ್ಣು ಕೀಳೋಕ್ಕಾಗಲ್ಲ, ಇನ್ನು ನನ್ನ ಗಂಡ ನೋಡಿದ್ರೆ ಏನಾಗುತ್ತೆ ಅಂತ ಕೇಳ್ತಾಳೆ ಅವಳು. ನೋಡ್ದ ಅವನಿಗೆ ಅವಳ ಮೇಲೆ ಆಸೆ ಆಯಿತು. ಅಲ್ಲಿ ಆಸೆ ಅಂತಂದಾಗ ಏನು ಅಂತ ಕೇಳಿದರೆ ಅವಳು ದಾಸಿ. ಹೌದು, ಅದೇನು ದೊಡ್ಡ ಸಬ್ಜೆಕ್ಟ್ ಅಲ್ಲ ಅಂತ ಅಕ್ಕನ ಹತ್ರ ಹೇಳ್ತಾನೆ, ಅವಳು ನನಗೆ ಬೇಕು. ಅವಳು ಹೇಳ್ತಾಳೆ, ಬೇಡ, ಅವಳು ಮದುವೆ ಆಗಿದೆ, ಗಂಧರ್ವರು ಅವಳು ಪತ್ನಿಯರು, ಅವ್ರು ಭಾಳ ಶೂರರಂತೆ, ಅವರು ಸುಮ್ಮನಿರಲ್ವಂತೆ. ಗಂಧರ್ವರು ಯಾರು ನನಗೇನು ಲೆಕ್ಕ ಇಲ್ಲ, ನನಗದೆಲ್ಲ ಗೊತ್ತಿಲ್ಲ, ನನಗೆ ಅವಳು ಬೇಕು, ಅವಳು ಇಲ್ಲಿದ್ದ ಪ್ರಾಣ ಕಳ್ಕೊಂಡ್ಬಿಡ್ತೀನಿ ಅಂತ ಎಮೋಷನಲ್ ಬ್ಲ್ಯಾಕ್ ಮೇಲ್ ಮಾಡ್ತಾನೆ ಅವನು ಅಕ್ಕನಿಗೆ. ಅಕ್ಕನ ಹತ್ರ ಡೈರೆಕ್ಟೇ, ನಿನ್ನ ಇವಳಿದಾಳಲ್ಲ ಅಸಿಸ್ಟೆಂಟ್, ಅವಳನ್ನು ನಾನು ಕಳಿಸು ಅಂತ ಅಷ್ಟೇ. ಅಂದರೆ ಆ ಇದೂ ಇಲ್ಲ ಅವನಿಗೆ. ಅಕ್ಕನ ಹತ್ರ ಹಂಗೆ ಮಾತಾಡ್ಬೋದಾ, ಮುಜುಗರ ಎಂಥದ್ದು ಇಲ್ಲ ಅಂತ. ಅಷ್ಟು ಮಟ್ಟಿನ ಕೆಡುಕ ಅವನು. ಅಂದರೆ ಬಹಳ ದುಷ್ಟ ಅಂತಲೂ ಅಲ್ಲ, ಈ ತರಹದ ಒಂದು ಸ್ವಭಾವ. ಅವಳು ಕೊನೆಗೆ ಇವನು ಹಿಂಗೆಲ್ಲ ಹೇಳದ್ನಲ್ಲ, ಅದಕ್ಕೆ ಒಪ್ಪಿಕೊಂಡು ಅವಳು ಒಪ್ಪಲ್ಲ, ನಾನು ಉಪಾಯ ಮಾಡಿ ಕಳಿಸ್ಕೊಡ್ತೀನಿ, ನೀನು ಅಲ್ಲ ಅವಳನ್ನು ಒಲಿಸಿಕೋ ಅಂತ ಹೇಳ್ತಾಳೆ. ಒಲಿಸಿಕೋ ಅಂತ, ಬೇರೆ ಏನು ಬಲಾತ್ಕಾರ ಮಾಡು ಅಂತಲ್ಲ. ಅದಕ್ಕೆ ಅವಳೇ ಒಂದು ಹೇಳ್ತಾಳೆ, ಅವಳಿಗೆ ಒಂದು ಒಳ್ಳೆ ಅಡಿಗೆ ಮದ್ಯ ಎಲ್ಲ ರೆಡಿ ಮಾಡಿಸು ನಿನ್ನ ಮನೆಯಲ್ಲಿ, ನಾನು ಅದನ್ನು ತರಿಸ್ಕೊಳ್ಳೋಕ್ಕೆ ಅಂತ ಇವಳನ್ನು ಕಳಿಸ್ತೀನಿ ಅಲ್ಲಿಗೆ. ಒಂದು ನೆವ ಬೇಕಲ್ಲ. ಈಗ ಸುಮ್ಮನೆ ಹೋಗು ಅಂದ್ರೆ ಯಾಕೆ ಹೋಗ್ತಾಳೆ ಇವಳು? ಅವನ ಮನೆಗೆ ಯಾಕೆ ಹೋಗ್ತಾಳೆ? ಹೋಗಲ್ಲ. ಮತ್ತೆ ಇವಳು ಸೇರುವಾಗಲೇ ಭಾಳ ನಿಬಂಧನೆ ಇಟ್ಕೊಂಡಿರ್ತಾಳೆ ಇವಳು ದ್ರೌಪದಿ. ನಾನು ಈ ಕೆಲಸ ಮಾಡಲ್ಲ, ನಾನು ಈ ಕೆಲಸ ಮಾಡಲ್ಲ, ನಾನು ಈ ಕೆಲಸ ಮಾಡಲ್ಲ, ಯಾರ್ಯಾರೋ ಹೇಳಿದ್ದು ಕೇಳಲ್ಲ, ನಾನು ಇಷ್ಟೇ ಮಾಡೋದು ಅಂತೆಲ್ಲ ಮಾಡ್ಕೊಂಡಿರ್ತಾಳೆ. ಅಷ್ಟು ಎಚ್ಚರಿಕೆ ತಗೊಂಡಿರ್ತಾರೆ. ಹಾಗಾಗಿ ಇವಳಿಗೆ ಗೊತ್ತು ಅವಳನ್ನು ಒಪ್ಸೋಕ್ಕಾಗಲ್ಲ ಅಂತ. ಹಾಗಾಗಿ ಈ ನೆವ ಹೂಡಿ ಕಳಿಸ್ತಾಳೆ. ಏನಂದರೆ ಅವನು ಅಲ್ಲಿಂದ ಸಿದ್ಧ ಆಗುತ್ತೆ, ಅವನ ಮನೇಲಿ ಅಡಿಗೆ ಅವನು ಹೇಳಿ ಕಳಿಸ್ತಾನೆ ಸಿದ್ಧ ಆಗಿದೆ ಅಂತ. ಇವಳು ಹೇಳ್ತಾಳೆ, ನನಗೆ ಭಾಳ ಬಾಯಾರಿಕೆ ಆಗ್ತಾಯಿದೆ, ನನ್ನ ತಮ್ಮನ ಮನೆಗೆ ಹೋಗಿ ಅವನು ಒಳ್ಳೆ ಮದ್ಯ ಸಿದ್ಧಪಡಿಸಿದ್ದಾನೆ, ತಗೊಂಬಾ ಅಂತ. ಇವಳು ನಾನು ಹೋಗಲ್ಲ ಅಂತ ಹೇಳ್ತಾಳೆ. ನೀನು ಬೇರೆಯವ್ರನ್ನ ಕಳಿಸು, ನಾನು ಇಂಥ ಕೆಲಸ ಮಾಡಲ್ಲ ಅಂತ ಹೇಳಿದ್ದೀನಿ, ನಾನು ಹೋಗಲ್ಲ ಅಂತ. ಯಾಕೆ ಹಾಗೆ ಹೇಳ್ತಾಳೆ ಅಂದರೆ, ಅದಕ್ಕಿಂತ ಮೊದಲು ಇವನು ಒಂದ್ಸಲ ಪ್ರಯತ್ನ ಪಟ್ಟಿರ್ತಾನೆ. ಅಕ್ಕನಿಗೆ ಮೊದಲು ಹೇಳಿದ್ನಲ್ಲ, ಹೇಳಿದವನು ಅಕ್ಕ ಈ ಉಪಾಯ ಹೇಳಿದ್ರು ಇವಳನ್ನೊಂದ್ಸಲ ಮಾತಾಡಿಸ್ತಿರ್ತಾನೆ. ನಿಂಗೆ ಅದನ್ನು ಕೊಡ್ತೀನಿ, ಇದನ್ನು ಕೊಡ್ತೀನಿ, ಬಂಗಾರ ಕೊಡ್ತೀನಿ, ಬೆಳ್ಳಿ ಕೊಡ್ತೀನಿ, ವಜ್ರ ಕೊಡ್ತೀನಿ. ಸಹಜ ಆಮಿಷಗಳನ್ನೆಲ್ಲ ಒಡ್ಡಿರ್ತಾನೆ. ಅವಳು ಆಗಲ್ಲ ಅಂತ ಹೇಳಿ ಕಳಿಸಿರ್ತಾಳೆ. ಅವಳಿಗೆ ಗೊತ್ತಿದೆ ಇವನಿಗೆ ನನ್ನ ಮೇಲೆ ಕಣ್ಣು ಬಿದ್ದಿದೆ, ಹಾಗಾಗಿ ಹೋಗಲ್ಲ ಅಂತ ಹೇಳ್ತಾಳೆ. ಇವಳು ಒತ್ತಾಯ ಮಾಡಿ ಕಳಿಸ್ತಾಳೆ, ಹಾಗಲ್ಲ, ಏನೂ ಆಗಲ್ಲ, ಏನೂ ಸಮಸ್ಯೆ ಇಲ್ಲ, ಹೋಗಿ ತಂದುಬಿಡು ಈಗ ಅಂತ. ಇವಳಲ್ಲಿ ಹೋದರೆ ಅವನು ಶುರು ಮಾಡ್ತಾನೆ, ಅವನು ಆರಂಭ ಮಾಡ್ತಾನಂತೆ ಹಂಗೆ ಮತ್ತು ಆಮಿಷ ಒಡ್ಡುತ್ತಾನೆ. ಇವಳು ಯಾವಾಗ ಕೇಳಲ್ವೋ ಅವನು ಮಾತಾಡ್ತಾನೆ. ಅವಳ ಬಲಗೈ ಮುಟ್ತಾನೆ, ಸವರ್ತಾನೆ. ಅವಳು ತೆಗೆದು ನೂಕ್ತಾಳೆ ಅವನನ್ನು, ಬಿದ್ದೋಗ್ತಾನೆ. ಬಿದ್ದವನು ಎದ್ದು ಅವಳು ಓಡ್ತಾಳೆ. ಅಷ್ಟೊತ್ತಿಗೆ ಇವನು ಓಡಿಸ್ಕೊಂಬರ್ತಾನೆ. ಓಡಿ ಸಭೆಗೆ ಬರ್ತಾರೆ, ಆಸ್ಥಾನ ಓಡ್ಕೊಂಡು ಆಸ್ಥಾನಕ್ಕೆ ಬರ್ತಾಳೆ ಅವಳು. ಅವನು ಹಿಂದಿಂದ ಬರ್ತಾನೆ, ಬಂದು ಕೆಡವಿ ಒದಿತಾನೆ ಅವಳಿಗೆ. ಆದರೆ ಇಷ್ಟರೊಳಗೆ ಅವಳೇನು ಮಾಡಿರ್ತಾಳೆ, ಯಾವಾಗ ಇವನು ಅವಳನ್ನು ಹಿಂಬಾಲಿಸಿದ್ನ ಓಡಿಸ್ಕೊಂಡು, ಅವಳು ಅಷ್ಟೇ ಹೊತ್ತಿನಲ್ಲಿ ಸೂರ್ಯನ ಕುರಿತು ಒಂದು ಉಪಾಸನೆ ಮಾಡ್ತಾಳೆ. ಅಲ್ಲೇ ಸೂರ್ಯನ ಸ್ಮರಣೆ ಮಾಡಿ ಪ್ರಾರ್ಥನೆ ಮಾಡ್ಕೋತಾಳೆ ಸೂರ್ಯನಲ್ಲಿ, ನನಗೆ ರಕ್ಷಣೆ ಕೊಡು ಅಂತ. ಸೂರ್ಯ ಅವಳ ರಕ್ಷಣೆಗೆ ಅದೃಶ್ಯವಾಗಿ ಒಬ್ಬ ರಾಕ್ಷಸನನ್ನು ನಿಯೋಜಿಸ್ತಾನೆ. ಯಾವಾಗ ಇವನು ಅವಳನ್ನು ಬೀಳಿಸಿ ಒದ್ದನೋ, ಆ ರಾಕ್ಷಸ ಅವನ ಮೇಲೆ ಆಕ್ರಮಣ ಮಾಡ್ತಾನೆ. ಅದು ಯಾರಿಗೂ ಕಾಣಿಸಲ್ಲ. ಅವನಿಗೆ ಹೊಡೆದು ಎಳ್ಕೊಂಡು ಹೋಗ್ಬಿಡ್ತಾನೆ. ಅವನು ಗೊತ್ತಾಗಲ್ಲ ಯಾಕೆ ಅಂತ. ಕೀಚಕ ಹೋಗಿದ್ದು ಮಾತ್ರ ಗೊತ್ತಾಗತ್ತೆ. ಒದ್ದೋನ್ ಅಯ್ಯೋ ಅಂತ ಏನೋ ಕೂಕೊಂಡು ಹೋದ ಅಂತ ಅಷ್ಟೇ ಗೊತ್ತಾಗತ್ತೆ. ಇವಳು ಅಲ್ಲಿ ನ್ಯಾಯ ಕೇಳ್ತಾಳೆ, ರಕ್ಷಣೆ ಕೊಡಿ ಅಂತ ಕೇಳ್ತಾಳೆ. ಅಲ್ಲಿ ಯುಧಿಷ್ಠಿರ ಕೂತಿರ್ತಾನೆ ಆಸ್ಥಾನದಲ್ಲಿ. ಅವನ ಪಕ್ಕಕ್ಕೆ ಭೀಮ ಕೂತಿರ್ತಾನೆ. ಈಗ ಇವರಿಗೆಲ್ಲ ಬಹಳ ಸ್ಥಾನಮಾನ ಬಂದಿರುತ್ತೆ. ಇದು ಆಗುವಾಗ ಏನು ಅಂದರೆ ಒಂದು 10 ತಿಂಗಳಾಗಿದೆ ಅಲ್ಲಿರ್ತಾ. ಇನ್ನು 2 ತಿಂಗಳು ಉಳಿದಿದೆ ಅಷ್ಟೇ. ಆ ಹೊತ್ತಿಗೆ ಅದಾಗಿದ್ದು ಈ ಕೀಚಕನ ಗಲಾಟೆ. ಅಂದ್ರೆ ಅಷ್ಟು ಹೊತ್ತಿಗೆ ಇವರು ಪ್ರಭಾವಿಗಳಾಗಿದ್ದಾರೆ. ಎಷ್ಟು ಅಂದ್ರೆ ಆಸ್ಥಾನದಲ್ಲಿ ಭೀಮ ಬಂದು ಕೂತ್ಕೋತಾನೆ. ಅವ್ನು ಬರೀ ಅಡಿಗೆ ಬಟ್ಟಾಗಿಲ್ಲ.
ಅವನು ಬೇರೆ ಬೇರೆ ಸಂದರ್ಭ ಬಂದಿದೆ, ಯಾರೋ ಮಲ್ಲರನ್ನೆಲ್ಲ ಸೋಲ್ಸಿದಾನೆ, ರಾಜನಿಗೆ ಅವನ ಬಗ್ಗೆ ಭಾಳ ಪ್ರೀತಿ ಬಂದಿದೆ, ಅವನು ಕರ್ಕೊಂಡೋಗಿ ಸಿಂಹದ ಜೊತೆಗೆ ಹೋರಾಟ ಮಾಡೋದು, ಹುಲಿ ಜೊತೆಗೆ ಹೋರಾಟ ಮಾಡಿ ಇವ್ರು ನಿಂತ್ಕೊಂಡು ನೋಡೋದು ಎಲ್ಲ ಮಾಡಿಸ್ಕೊಂಡು ಅವನ ಹತ್ರ ಎಂಟರ್ಟೈನರ್ ಆಗ್ಬಿಟ್ಟಿದ್ದಾನೆ ಭೀಮ. ಇವರಿಗೆ ಎಂಟರ್ಟೈನರು ಕುತ್ಕೊಳ್ಳೋದು ಅಂತಃಪುರದಲ್ಲ, ಇನ್ನೊಂದು ಕಡೆ ಯಾವುದೊಂದು ಸಿಂಹ ತರೋದು, ಅದ್ರ ಜೊತೆ ಗುದ್ದಾಡು ಅನ್ನೋದು, ಅಂತ ಖುಷಿ ಪಡೋದು, ಇಂಥವೆಲ್ಲ ಶ್ರೀಮಂತರು ಮಾಡ್ತಾರೆ, ಖಯಾಲಿಗಳು ಅಂತ ಹೇಳ್ತೀವಲ್ಲ, ಈ ಖಯಾಲಿಗೆಲ್ಲ ಬಳಸಿದಾರ ಅವನನ್ನ. ಅವನ ಬಗ್ಗೆ ಗೌರವನೂ ಬಂದಿದೆ. ಅಕ್ಕಪಕ್ಕ ಕೂತಿರ್ತಾರೆ ಅವರಿಬ್ರು. ನ್ಯಾಯ ಕೇಳಿದಾಗ ಅವನು ಮೊದಲೇ ಸಿಟ್ಟು ಬಂದಿರುತ್ತೆ. ಭೀಮ ಹೇಳಕ್ ಹೊರಡ್ತಾನೆ. ಯುಧಿಷ್ಠಿರ ತನ್ನ ಬಲಗಾಲ ಹೆಬ್ಬೆರಳಿನಿಂದ ಅವನ ಹೆಬ್ಬೆರಳನ್ನ ತಾಗಿಸಿ ಕಣ್ಣಲ್ಲಿ ಸನ್ನೆ ಮಾಡ್ತಾನೆ, ಸುಮ್ಮನೆ ಕೂತ್ಕೋ ಅಂತ. ಸನ್ನೆ ಮಾಡಿ ಅವನು ಹೇಳ್ತಾನೆ ಅವಳಿಗೆ ಏನು ಅಂತ ಅಂದರೆ, ಹೋಗು, ಆಸ್ಥಾನದಲ್ಲಿ ನಮಗಿಲ್ಲಿ ಆಟ ಆಡೋಕ್ಕೆಲ್ಲ ತೊಂದರೆ ಆಗ್ತಾ ಇದೆ, ನಿನ್ನ ಗಂಡಂದ್ರಿದಾರಂತಲ್ಲ 5 ಜನ ಗಂಧರ್ವರು, ಅವರು ಸಮಯ ಬಂದಾಗ ನಿನ್ನ ರಕ್ಷಣೆ ಮಾಡ್ತಾರೆ, ಹೋಗು ಅಂತ ಹೇಳ್ತಾನೆ ಅವನು. ಸೂಚ್ಯವಾಗಿ ಏನು ಹೇಳಬೇಕೋ ಅದನ್ನು ಹೇಳ್ತಾನೆ. ಅವಳು ಅಲ್ಲಿಂದ ಹೋಗ್ತಾಳೆ. ಹೋದರೆ ಅವಳಿಗೆ ಇದಿಲ್ಲ, ನೆಮ್ಮದಿ ಇಲ್ಲ, ಇವನು ಬಿಡಲ್ಲ ಅಂತ ಗೊತ್ತು, ಪೆಟ್ಟು ಬಿದ್ದಿದೆ ಅವನಿಗೆ. ಆಮೇಲೆ ಇಷ್ಟು ಮಾಡಿದವನು ಸಭೆಯಲ್ಲಿ ಹೋಗಿ ಬೀಳಿಸಿ ಒದಿತಾನೆ ಅಂದ್ರೆ ಅವನು ಏನಕ್ಕೂ ಸಿದ್ಧ. ಮತ್ತು ಇಷ್ಟನ್ನು ನೋಡಿ ಅವನು ವಿರಾಟ ಬಹಳ ಒಳ್ಳೆ ಮನುಷ್ಯ, ನ್ಯಾಯಸ್ಥ, ಧಾರ್ಮಿಕ, ಆದರೆ ಅವನು ಕೀಚಕನ ಎದುರಿಸಲಾರ. ಸೇನಾಪತಿಯನ್ನು ಮೀರಿ ನಡೆಯೋದಕ್ಕಾಗೋದಿಲ್ಲ ಅವನಿಗೆ. ಯಾಕೆಂದ್ರೆ ಅವನ ಲಾಭ ಅಷ್ಟಿದೆ ಅವನಿಗೆ. ಅವನಿಂದಾಗಿ ಶತ್ರುಗಳು ಯಾರು ಇವನ ಮೇಲೆ ಬೀಳ್ದಿದ್ದಂಗಾಗಿದೆ. ಅಲ್ಲಿರುತ್ತೆ ಯಾವಾಗಲ ಅಧಿಕಾರ, ರಾಜಕಾರಣ, ಇವೆಲ್ಲ ಹಲವನ್ನ ನೋಡತ್ತಲ್ಲ. ಕರೆಕ್ಟ್. ಅವನಿಗೆ ತಪ್ಪು ಅಂತ ಅನ್ನಿಸಿದ್ರೂ ಅವನು ಅದನ್ನು ತಪ್ಪು ಅಂತ ಹೇಳಲಾರ. ಅನಿವಾರ್ಯತೆ ಅದು, ಅವನ ಸ್ಥಾನಕ್ಕೆ ಬೇಕಾದ ಅನಿವಾರ್ಯತೆ ಅದು. ಹಾಗೆ ಬಂದವಳು ಯೋಚನೆ ಮಾಡಿ ಇನ್ನೇನು ಮಾಡೋದು ಅಂತ ಅವಳು ಭೀಮನ ಬಳಿಗೆ ಹೋಗ್ತಾಳೆ. ರಾತ್ರಿ ಕತ್ತಲಾದ ಮೇಲೆ ಭೀಮನ ಹತ್ರ ಹೋಗ್ತಾಳೆ. ಹೋಗಿ ಹೇಳ್ತಾಳೆ ಹಿಂಗಿಂಗೆ ನನ್ನ ಪರಿಸ್ಥಿತಿ ಅಂತೆಲ್ಲ ಹೇಳ್ತಾಳೆ. ಹಿಂಗಾಯಿತು ತನ್ನ ಇಡೀ ಇದನ್ನು ಹೇಳ್ತಾಳೆ. ಕಾಡಿನಲ್ಲಿ ಅಲ್ಲಿ ಹಸ್ತಿನಪುರದಲ್ಲಿ ತನ್ನ ಮಾನಹರಣಕ್ಕೆ ಪ್ರಯತ್ನ ಪಟ್ಟಿದ್ದು, ಕಾಡಲ್ಲಿದ್ದಾಗ ಜಯದ್ರಥ ಅಪಹರಣ ಮಾಡ್ಕೊಂಡು ಹೋಗಿದ್ದು, ಈಗ ಇದು ಎಲ್ಲ ಹೇಳ್ಕೊಂಡು ಅಳ್ತಾಳೆ. ಅವನು ನೊಂದ್ಕೊಂಡು ಅಳ್ತಾನೆ. ಭೀಮ ಕೂಡ ಕಣ್ಣೀರಾಗ್ತಾನೆ, ಹೀಗಾಯ್ತಲ್ಲ ಅಂತ. ಎಲ್ಲ ಆದಮೇಲೆ ಅವನು ಹೇಳ್ತಾನೆ, ನಾಳೆ ಸಂಜೆ ಒಳಗೆ ನಾನು ಅವನನ್ನು ಕೊಲ್ತೇನೆ, ನೀನೇನು ಯೋಚನೆ ಮಾಡಬೇಡ ಅಂತ ಹೇಳಿ ಅವಳಿಗೊಂದು ಉಪಾಯ ಹೇಳಿ ಕಳಿಸ್ತಾನೆ. ಏನಂದರೆ, ನೃತ್ಯಾಗಾರದ ಹತ್ರ ಕರ್ಕೊಂಬ ಅಂತ. ನೃತ್ಯ ಭವನ ಒಂದಿತ್ತು ಅಂತ ನಾವು ಸಂಚಿಕೆಯಲ್ಲಿ ಮಾತಾಡ್ಕೊಂಡ್ವಲ್ಲ, ನೃತ್ಯಕ್ಕಾಗಿ ಒಂದು ಭವನ ಅಂತ. ಅಲ್ಲಿ ರಾತ್ರಿ ಯಾರೂ ಇರಲ್ಲ, ಸಂಜೆ ಆದಮೇಲೆ ಯಾರೂ ಇರಲ್ಲ. ಹಗಲು ನೃತ್ಯ ಕಲಿತು ಎಲ್ಲರೂ ಅವ್ರವ್ರ ಮನೆಗೆ ಹೋಗ್ಬಿಡ್ತಾರೆ. ಅದು ಸಂಜೆ ಖಾಲಿ ಇರುತ್ತೆ ರಾತ್ರಿ, ಅಲ್ಲಿ ಕರ್ಕೊಂಬ ಅಂತ ಹೇಳ್ತಾನೆ. ಇವಳು ಅದನ್ನು ಇಟ್ಟುಕೊಂಡು ಮಾರನೇ ದಿವಸ ಬೆಳಗ್ಗೆ ಮತ್ತೆ ಕೀಚಕ ಬರ್ತಾನೆ. ಇವಳೇನು ಹುಡ್ಕೊಂಡು ಹೋಗ್ಬೇಕಾಗಿ ಬರಲ್ಲ, ಅವನೇ ಬರ್ತಾನೆ. ಬಂದು ಮತ್ತೆ ಮಾತಾಡಿಸಿ ಹಾಗೆ ಹಿಂಗೆ ಎಲ್ಲ ಹೇಳ್ತಾನೆ. ಅವಳು ಆವಾಗ ಹೇಳ್ತಾಳೆ, ಹಂಗಾರೆ ಒಂದು ಕೆಲಸ ಮಾಡೋಣ, ನನಗಿರೋದು ನನ್ನ ಗಂಡಂದ್ರ ಭಯ, ಗಂಧರ್ವರದ್ದು. ಇದನ್ನು ಗುಟ್ಟಾಗಿ ಮಾಡೋದಾದರೆ ಆಗಬಹುದು. ಎಷ್ಟು ಗುಟ್ಟಾಗಿ ಅಂದರೆ, ನೀನು ನನ್ನ ಹತ್ರ ಬರೋದು ಕೂಡ ಯಾರಿಗೂ ಗೊತ್ತಾಗಬಾರ್ದು, ನಿನ್ನ ತಮ್ಮಂದರಿಂದ ಹಿಡಿದು ಯಾರಿಗೂ ಗೊತ್ತಿರಬಾರ್ದು. ನಾನೊಂದು ಜಾಗ ಹೇಳ್ತೀನಿ, ಅಲ್ಲಿಗೆ ನೀನು ಬರಬೇಕು ಇವತ್ತು ರಾತ್ರಿ ಅಂತ. ಅವನು ಅದರಲ್ಲಿ ಏನಿದೆ, ಅವನ ಆಸೆ ಅದನ್ನು ಒಪ್ಪಿಸುತ್ತೆ ಅವನಿಗೆ. ಆಯಿತು ಅಂತ ಹೇಳ್ತಾನೆ. ಹಿಂದೆ ಮುಂದೆ ಯೋಚನೆ ಮಾಡುವಂಥ ಸ್ಟೇಜಲ್ಲಿ ಇರಲ್ಲ ಅವನೇನು, ಮತ್ತೇನು ಒಪ್ಕೊಂಡ್ಲಲ್ಲ ಅಂತ. ಆಮೇಲೆ ಇವನದೇ ರಾಜ್ಯ, ಇವನ್ ಸೇನಾಧಿಪತಿ ಆಗಿರಲ್ಲ, ಅವನಿಗೇನು ಭಯ ಅಲ್ಲಿ, ಯಾರಿಗೂ ಹೇಳ್ಬರ್ಬೇಕು, ರಕ್ಷಣೆ ಬೇಕು ಅಂತಿಲ್ವಲ್ಲ. ಆ ನೃತ್ಯಾಗಾರದ ಹತ್ರ ಅವನು ಬರ್ತಾನೆ. ಅಲ್ಲಿ ಬಂದರೆ ಭೀಮ ಮುಸುಕು ಹಾಕ್ಕೊಂಡು ಮಲಗಿರ್ತಾನೆ. ಇವನು ಹೋಗಿ ಮುಟ್ಟುತ್ತಾನೆ, ದ್ರೌಪದಿ ಅನ್ಕೊಂಡು ಮುಟ್ಟುತ್ತಾನೆ ಅವನು. ಆಗ ಭೀಮ ಮೇಲೆ ಹೇಳ್ತಾನೆ, ಎದ್ದು ಇವನ ಮೇಲೆ ಆಕ್ರಮಣ ಮಾಡುತ್ತಾನೆ. ಇಬ್ಬರ ನಡುವೆ ಒಂದು ಭಾರೀ ಮಲ್ಲಯುದ್ಧ ನಡೆಯುತ್ತೆ ಜೋರಾಗಿ. ಇವನು ಸಮರ್ಥ, ಅವನು ಸಮರ್ಥ. ಕೊನೆಗೆ ಭೀಮ ಅವನನ್ನು ಕೊಂದು ಹಾಕ್ತಾನೆ, ಭಯಾನಕವಾಗಿ ಕೊಲ್ತಾನೆ. ಅವನು ಹೊಡೆದ ಏಟಿಗೆ ಕೈ, ಕಾಲು ಎಲ್ಲ ದೇಹದ ಒಳಗಡೆ ಹೋಗೋದೊಂದು ಮಾಂಸದ ಮುದ್ದೆ ಆಗಿಬಿಟ್ಟಿರುತ್ತೆ ಕೀಚಕನದ್ದು. ಅವನು ಭೀಮನ ಸಿಟ್ಟೆ ಹಾಗೆ. ಅವನು ಈ ದ್ರೌಪದಿ ಮೈ ಮುಟ್ಟೋದಕ್ಕೆ ಬಂದರೆ ಅವನು ಭೀಮ ಅದಕ್ಕೆ ಉತ್ತರ ಕೊಡೋದೇ ಹಾಗೆ. ಈ ದುಶ್ಯಾಸನ ಕರಳು ಬಗಿತೀನಿ, ರಕ್ತ ಕುಡಿತೀನಿ ಅಂತೆಲ್ಲ ಪ್ರತಿಜ್ಞೆ ಮಾಡಿದ್ನಲ್ಲ, ಅಷ್ಟೇ ಅವನು ಇರೋದೇ ಹಾಗೆ. ಹಾಗಾಗಿ ಅಷ್ಟು ಸಿಟ್ಟಿಗೆ ಹಾಗೆ ಮಾಡಿಬಿಡ್ತಾನೆ. ಮಾಡಿ ದ್ರೌಪದಿಯನ್ನು ಕರೆದು ತೋರಿಸ್ತಾನೆ, ನೋಡು ಅಂತ, ನೋಡಿ ಇಷ್ಟು ಮಾಡಿದ್ದೀನಿ ಅಂತ. ಅವನು ಹೋಗ್ಬಿಡ್ತಾನೆ ಅವನಷ್ಟಕ್ಕೆ ಭೀಮ. ದ್ರೌಪದಿ ಹೋಗಿ ಹೇಳ್ತಾಳೆ, ಇವನು ನನ್ನ ಮೈ ಮುಟ್ಟೋದಕ್ಕೆ ಬಂದಿದ್ದ. ಹೋಗಿ ಯಾರಿಗೆ ಹೇಳ್ತಾಳೆ ಅಂದರೆ, ಅದರ ರಕ್ಷಣಾ ಭಟರು ಇರ್ತಾರಲ್ಲ, ಕಾವಲು ಕಾಯೋರು, ಅವರಿಗೆ ಹೋಗಿ ಹೇಳ್ತಾಳೆ, ನಿಮ್ಮ ಸೇನಾಧಿಪತಿ ನನ್ನ ಮೈ ಮುಟ್ಟೋದಕ್ಕೆ ಬಂದಿದ್ದ,
ನನ್ನ ಗಂಡಂದರು 5 ಜನ ಗಂಧರ್ವರು ಬಂದು ಕೊಂದಿದ್ದಾರೆ ಅಂತ. ಓಕೆ. ಅದೊಂದು ಇದೆಯಲ್ಲ ಈಗ. ಹೌದು ಹೌದು ಹೌದು, ಅದು ಮುಂಚೆನೇ ಅವಳು ಹೇಳಿರ್ತಾಳೆ. ಮತ್ತೆ ಅದು ಒಂದ್ಸಲ ಆಗ್ಬಿಟ್ರೆ ಮತ್ತಿನ್ಯಾರು ಅವಳ ಸುದ್ದಿಗೆ ಬರಲ್ಲ. ಕೀಚಕಂದೇ ಮುಗೀತು ಅಂದ್ರೆ ಇನ್ಯಾರು ಅವಳ ಸುದ್ದಿಗೆ ಬರಬೇಕು ಅಂತ. ಹೀಗೆ ಕೀಚಕ ವಧೆ ಅನ್ನೋದು ಆಗತ್ತೆ. ವಿರಾಟ ರಾಜನ ಆಸ್ಥಾನದಲ್ಲಿ ಕೇಶಾಲಂಕಾರ ಮಾಡೋಳಾಗಿ ಮತ್ತೆ ರಹಸ್ಯವನ್ನು ಕಾಪಾಡಿಕೊಳ್ಳಬೇಕಾದ ಅನಿವಾರ್ಯತೆಗೆ ಬಿದ್ದವಳಾಗಿ ಆಕೆಯ ಮನಸ್ಥಿತಿ ಆಗ ಯಾವ ರೀತಿ ಕೆಲಸ ಮಾಡ್ತಿತ್ತು ಅಂತ. ಅವಳು ವನವಾಸದಲ್ಲಿ ಅವಳೇನು ಡಿಸ್ಟರ್ಬ್ ಆದ ಲಕ್ಷಣಗಳೇ ಇಲ್ಲ. ಸೇವಕರು ಅಂತಂದ ಕೂಡಲೇ ಅವರು ಬೇಕಾಬಿಟ್ಟಿ ನಡೆಸ್ಕೊಳ್ತಾರಲ್ಲ, ತಾನೇನು ಕೆಲಸ ಮಾಡ್ಬೋದು ಅಂತ ಒಂದಿರತ್ತಲ್ಲ ಮೈಂಡ್ ಸೆಟ್. ಆ ಮೈಂಡ್ ಸೆಟ್ಟಿಗೆ ವಿರುದ್ಧವಾದದ್ದು ಇದು ಪೂರ್ಣ. ನನ್ನ ಹತ್ರ ಯಾರದ್ದು ಪಾದ ಸೇವೆ ಮಾಡಿಸಬಾರ್ದು ಅಂತೆಲ್ಲ ನಿಯಮ ಹಾಕಿರ್ತಾಳೆ ಶುರುವಲ್ಲಿ ಬಂದಾಗ. ಯುಧಿಷ್ಠಿರನನ್ನ ಬಾಯಿಗೆ ಬಂದಾಗ ಬೈತಾಳೆ ಅವಳು.